ಮಡೇನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಎಂಜಿ ಜಗದೀಶ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಜಗದೀಶ್ ಎಂಜಿ ಅಂತ. ಇದೇ ನಮ್ಮ ಮಡೇನೂರು MPCS ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸುಮಾರು ಈ ಮಾರ್ಚಿಗೆ ಒಂದು ವರ್ಷದ ಮೇಲೆ ಆಯಿತು. ಆದಷ್ಟು ನನಗೆ ತಿಳಿದ ಮಟ್ಟಿಗೆ ನನ್ನದೇ ಆದ ದಾರಿಲಿ ನಾನು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗ್ರಾಮಸ್ಥರಿಗೂ, ನನ್ನ ನೆಚ್ಚಿನ ಉತ್ಪಾದಕರು, ಅದರಲ್ಲೂ ನನ್ನ ಒಂದು ಥೀಮ್ ಆಫ್ ಐಡಿಯಾ ಏನು ಅಂತಂದರೆ, ನನ್ನ ಉತ್ಪಾದಕ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ನನಗೆ ಈ ಡೈರಿ ಒಳಗಡೆ ಕಾಲಿಟ್ಟಿದ್ದು. ಇವತ್ತು ಅಷ್ಟೇ ಚೆನ್ನಾಗೆಲ್ಲ ಸ್ಪಂದಿಸ್ತಾ ಇದ್ದಾರೆ, ಉತ್ಪಾದಕರು ಸ್ಪಂದಿಸ್ತಾ ಇದ್ದಾರೆ, ನಾನು ಅವರಿಗೆ ಸ್ಪಂದಿಸ್ತಾ ಇದ್ದೀನಿ. ನನ್ನ ಸಬಾರ್ಡಿನೇಟ್ಸು ಎಲ್ಲರಿಗೂ ನಾನು ಪೂರ್ವಕವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಸಮಸ್ಯೆ ಸದ್ಯಕ್ಕೆ ತೋರ್ತಾ ಇಲ್ಲ. ಅಲ್ಲಿ ಕೆಲವಾರು ಕಾರ್ಯಕ್ರಮಗಳು ಖರ್ಚು ಮಾಡಿ ಮಾಡಬೇಕಾಗಿ ಬಂತು. ಎಲ್ಲದನ್ನೂ ಒಂದು ಫಿಲ್ಟರ್ ನೀರು ವ್ಯವಸ್ಥೆ ಇತ್ತು, ಅದು ದುರಸ್ತಿ ಇತ್ತು. ಅದನ್ನು ಸರಿಪಡಿಸಿ ಸುಮಾರು 1.5-1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದಕ್ಕೆಲ್ಲ ರೆಡಿ ಮಾಡಿಸಿ ಇವತ್ತು ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇಷ್ಟು ದೊಡ್ಡವರಾದರೂ ಬೇರೆ ಕಡೆ ಹೋಗಿ ನೀರು ತಗೊಂಡ್ಬರ್ತಿದ್ರು. ಆದರೆ ನನಗೆ ಅದು ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದನ್ನು ನಾನು ಕುಡಿಯೋ ನೀರಿನ ಘಟಕ ಯಾರು ನಿಮ್ಮ ಡೈರಿಯಿಂದ ಡೈರಿಯಿಂದ ಇತ್ತು, ಘಟಕ ದುರಸ್ತಿಲಿ ಇತ್ತು. ಅದನ್ನ ಇನ್ನರೂ ಯಾರು ಅದನ್ನೇನು ಕಂಟಿನ್ಯೂ ಮಾಡಲಿಲ್ಲ, ಕೆಡೋದು ಅಂತ ಹೇಳಿ. ಇವತ್ತೀಗ ಆದ್ಮೇಲೆ ಸುಮಾರು ಈಗ ನಾನು ಅಲ್ಲಿಗೆ ಕೂತ್ಕೊಂಡ್ಮೇಲೆ ಅಧಿಕಾರ ವಹಿಸ್ಕೊಂಡ್ಮೇಲೆ ಅದನ್ನ ರೆಡಿ ಮಾಡಿಸಿ ಎಲ್ಲ ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆನ ಇದು ಮಾಡಿದ್ವಿ. ಅದನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀರಾ? ಅದನ್ನ ನಮ್ಮ ಹ್ಯಾಂಡ್ ಓವರಲ್ಲಿ ಪಂಚಾಯತ್ ಹ್ಯಾಂಡ್ ಓವರ್ ಕೊಟ್ಟಿಲ್ಲ. ನಮ್ಮ ಈ ವರ್ಕರ್ಸ್ ಇದಾರಲ್ಲ ಅವರಿಗೆ ಒಬ್ಬರಿಗೆ ವಹಿಸ್ಬಿಟ್ಟಿದ್ದೀವಿ. ನೋಡಪ್ಪ ಇದನ್ನ ಮೇಂಟೆನೆನ್ಸ್ ಎಲ್ಲ ಅವ್ರದ್ದೇ, ಮೇಂಟೆನೆನ್ಸ್ ಎಲ್ಲ ಅದೇ. ಏನೇ ಪ್ರಾಬ್ಲಮ್ ಬಂದು ನನಗೆ ತಿಳಿಸಿ. ಈ ಮೊನ್ನೆ ಈಗ ಅಷ್ಟು ಮಾಡಿ ಖರ್ಚು ಮಾಡಿದ್ದೀನಿ. ಮೊನ್ನೆ ಸ್ವಲ್ಪ ₹5 ಕಾಯಿನು 5 ರೂಪಾಯಿ ಕಾಯಿ ಇಡೀ ಊರ್ ಜನರೆಲ್ಲ ಒಳ್ಳೆ ಒಳ್ಳೆ ಕುಡಿಯೋ ನೀರು. ಮೇನ್ ಮನುಷ್ಯನಿಗೆ ನೀರು ಮೇಯ್ನು. ಒಳ್ಳೇದು. ಅದುವೇ ನನಗೇನು ಬೇಜಾರಾಗ್ತಿಲ್ಲ ಸರ್. ಇಷ್ಟು ದೊಡ್ಡವರು ಅಕ್ಕಪಕ್ಕ ಊರುಗಳಿಗೆ ಹೋಗಿ ತಗೊಂಡ್ಬಂದಿದ್ದು ನೋಡ್ರಿ, ನನಗೆ ಒಂಥರ ಹಿಂಸೆ ಅನ್ಸೋದು. ಅದನ್ನ ನೋಡ್ಬಿಟ್ಟು ನನ್ನ ಯಾರೋ ಒಬ್ರು ಕೇಳಿದ್ರು, ಏನಪ್ಪಾ ನಿಮ್ಮ ಊರು ಅಷ್ಟು ದೊಡ್ಡ ಊರು, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅವಾಗಲೇ ನಾಟ್ಬಿಡುತ್ತೆ ನಿಮ್ಗೆ. ಫಸ್ಟ್ ಟೈಮ್ ಅದು ಕೈ ಹಾಕಿದ್ದೆ ನನ್ನ ಮೊದಲನೇ ಕೆಲಸ. ಅವಾಗಲೇ ನಿಮ್ಮ ಮನಸ್ಸಿನ ನಾಟ್ಬಿಟ್ಟು ಅದೊಂದು ಮಾಡ್ಲೇಬೇಕು ಅಂತ ಅನ್ನೋದು. ಇವೇ ಶಾಶ್ವತವಾಗಿ ಉಳಿಯೋದು ಊರಲ್ಲಿ. ಹೌದು, ನೀರು ಕೊಡ್ತಿರಲ್ಲ, ಇಂಥ ಪುಣ್ಯಾತ್ಮ ಒಳ್ಳೆ ನೀರು ಕೊಟ್ಟಾಕಣಪ್ಪ, ಅದೇ ಶಾಶ್ವತ. ಅಧಿಕಾರ ಶಾಶ್ವತ ಅಲ್ಲ, ಅದಕ್ಕೆ ಅದನ್ನ ನನ್ನ ಮೆಂಬರ್ಸ್ ಇದಾರಲ್ಲ, ನಮ್ಮ ಡೈರೆಕ್ಟರ್ಗಳೆಲ್ಲ ಕೈ ಹತ್ರ ಮಾತಾಡಿದೆ. ಆಯ್ತು ಮಾಡೋಣ ಬಿಡಿ ಅಂತೇಳಿ ಅವರು ಎಲ್ಲ ನನಗೆ ತುಂಬಾ ಸಹಕಾರ ಕೊಟ್ಟರು. ಎಲ್ಲ ಮುಂದಿನ ಖರ್ಚು ವೆಚ್ಚ ಎಲ್ಲ ಯಾವುದು ನಮ್ಮ ಸಂಘದಿಂದ ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಬೇರೆ ರೈತರಿಗೇನು ಆದಾಯ ಇದೆ? ರೈತರಿಗೆ ಅಂತಂದ್ರೆ ಸರ್, ನಾವೀಗ ಉತ್ಪಾದಕರು ಮತ್ತೆ ಶೇರ್ ಹೋಲ್ಡರ್ಸ್ ಇದ್ದಾರೆ. ಶೇರ್ ಹೋಲ್ಡರ್ಸ್ಗೆ ಹೆಂಗೆ ಅಂತಂದ್ರೆ ಅವರು ವೋಟಿಂಗ್ ಪವರ್ ಇದೆ. ಎಲೆಕ್ಷನ್ ಬಂದ ಟೈಮಲ್ಲಿ ಅವರು ವೋಟಿಂಗ್. ಉತ್ಪಾದಕರು ಮುಖ್ಯವಾಗಿ ಅವ್ರಿಗೆ ಏನ್ ಬೇಕು ಮುಂದೆ ಯಶಸ್ವಿನಿ ಸೌಕರ್ಯ ಆಗಲಿ, ಇನ್ನ ನಮ್ಮ ಒಕ್ಕೂಟದಿಂದ ಕೆಲವು ಸೌಕರ್ಯಗಳು ಕೊಡ್ತಾರೆ. ಅವನ್ನೆಲ್ಲ ಅವರಿಗೆ ಉತ್ಪಾದಕರಿಗೆ ನೇರವಾಗಿ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಗೊತ್ತಾಯ್ತು. ಉತ್ಪಾದಕರಿಗೆ ಯಾವುದೇ ತೊಂದರೆ ಆಗದ ರೀತಿಯ ಆದಷ್ಟು ನಮಗೆ ನನ್ನ ಮನಸ್ಸಿಗೆ ತೋಚಿದ ರೀತಿ ಬೇರೆ ಯಾವುದೇ ಒಂದು ಇದಕ್ಕೂ ನಾನು ಭಾಗಿಯಾಗದೆ ನನ್ನ ಓನ್ ಐಡಿಯಾ ಆದ್ಮೇಲೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮುಂಚೆ ಏನಾದರೂ ನೀವು ಡೈರಿನಲ್ಲಿ ಇದೆ ಫಸ್ಟ್ ಟರ್ಮ್? ಇಲ್ಲ ಸರ್, ನಾನು ಸುಮಾರು ಈ ಹೈನುಗಾರಿಕೆ ಹಿಡಿದು ಒಂದು 30 ವರ್ಷ ಆಯ್ತು. ಅಂದ್ರೆ ನನಗೇನು ಅದ್ರ ಬಗ್ಗೆ ಏನು ಇದಿರ್ಲಿಲ್ಲ. ಏನ್ ಜನನೇ ಒಟ್ಟಿನಲ್ಲಿ ಆಯ್ಕೆ ಮಾಡಿದ್ರು, ಇಲ್ಲ ಈ ಸತಿ ಎಲೆಕ್ಷನ್ ಅಲ್ಲಿ ನಿಲ್ಲಲೇಬೇಕು ಮಾಡಿ ಗೆಲ್ಸೋದು ನಮಗೆ ಬಿಡಿ ಅಂತ ಹೇಳಿ ಜನನೇ ತುಂಬಾ ಪ್ರೋತ್ಸಾಹ ಗುರುತಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟರು. ಅದಕ್ಕೋಸ್ಕರ ಏನು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ.
ಸರ್ ಮುಂದೆ ಏನು ಮುಂದೆ ಒಟ್ಟಿಗೆ ಗೆಲ್ತೀನಿ ಅಂತ ಭರವಸೆ ಇತ್ತು ಅಷ್ಟೇ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಪೊಸಿಷನ್ನು ಇದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸರ್ ಮುಂದೆ ಏನು ಯೋಜನೆ ಇದೆ, ಏನು ಮಾಡಬೇಕು ಡೈರಿ ಯೋಜನೆ ಇದೆ ಸರ್. ನನಗೆ ಮನಸಂದ್ರದ ಒಕ್ಕೂಟದಿಂದ ನಮ್ಮ ಮೇಲ್ಗಡೆ ಒಂದು ಫ್ಲೋರ್ ಇದೆ ನೋಡಿದ್ರೆ, ಆ ಫ್ಲೋರು ಹೊಸ್ದಾಗಿ ಕಟ್ಟಿದ್ದು. ಹೌದು, ನಮ್ಮ ಪ್ರಕಾಶನ ಅದನ್ನ ಇವರು ಗೊತ್ತಲ್ಲ ಮನೆಯಲ್ಲಿ ಅವ್ರನ್ನ ಹಿಡ್ಕೊಂಡು ಅದಕ್ಕೊಂದು ಸ್ವಲ್ಪ ಅನುದಾನ ಕೊಡ್ತಾರೆ. ಅದು ತಗೊಂಬಂದು ಒಂದು 4 ಲಕ್ಷ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಡೈರಿ ಹಿಂಭಾಗದಿಂದ ದೇವಸ್ಥಾನ ಇದೆ, ಈಶ್ವರಪ್ಪನ ದೇವಸ್ಥಾನ ಇದೆ. ಅಲ್ಲಿಂದ ಅಲ್ಲಿ ಒಂದು ಸ್ವಲ್ಪ ಫ್ಲೋ ಅಪ್ ಮಾಡಿಸ್ಬಿಟ್ಟು ಒಂದು ಡೆವಲಪ್ಮೆಂಟ್ ಮಾಡಬೇಕು. ನಿಮ್ದು ಕೂತ್ಕೊಳಕ್ ಒಂದು ಜಾಗ ಆಗುತ್ತೆ. ಆಮೇಲೆ ಪ್ಲಸ್ ದೇವ್ರ ಕೆಲಸಕ್ಕೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಅದೊಂದು ಅಮೌಂಟ್ ರಿಲೀಸ್ ಆದರೆ ಅದೊಂದು ಕಾರ್ಯ ಮಾಡಲೇಬೇಕು ಅನ್ನೋದು ಅದು ನನ್ನ ತಲೆ ಒಳಗೆ ತುಂಬ ಇದಾಗ್ತಿದೆ. ಯಾಕೆಂದ್ರೆ ನಾಳೆ 4 ಜನಕ್ಕೆ ಅನುಕೂಲ ಆಗೋದು. ಹೀಗೆ ಸಂಘ ಏನಾದರೂ ಹಂಗೆ ಬೆಳ್ಕೊಂಡು ಹೋದ್ರೆ ಆಮೇಲೆ ಅಲ್ಲಿ ಒಂದು ಆರ್ಚ್ ಟೈಪ್ ಮಾಡಿಸ್ಬಿಟ್ಟು ಒಂದು ಇದನ್ನ ಮದುವೆ ಮತ್ತೊಂದು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು ಏನಾರ ನಡೆಯೋದಾದ್ರೆ ಅವು ಮಾಡಬೇಕು ಅಂತ ಇದು ಐತಿ ಮುಂದೆ. ಸರ್ ಕೊನೆಯದಾಗಿ ನೋಡಿ, ಡೈರಿಗೆ ಮೇನ್ ಪಿಲ್ಲರ್ಗಳು ಯಾರಂದ್ರೆ ಸೆಕ್ರೆಟರಿ ಕಾರ್ಯದರ್ಶಿಗಳಿದಾರಲ್ಲ, ಅವರು ಡೈರಿನ ಉದ್ಧಾರಣ ಮಾಡ್ಬೋದು, ಹಾಳು ಮಾಡ್ಬೋದು, ಅವ್ರ ಕೈಯಲ್ಲಿ ಇರ್ತದೆ. ನಿಮ್ಮ ಕಾರ್ಯದರ್ಶಿಗಳಾಗಿ ನಮ್ಮ ಕಾರ್ಯದರ್ಶಿ ನಾನು ಹೇಳಿದ್ದೆ ಯಾವ್ದು ಮಾಡ್ತಾ ಇಲ್ಲ, ಇದು ಮಾಡ್ಬೇಕಪ್ಪ ಅಂತಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ತುಂಬಾ ಡಿಸೆಂಟ್ ಮನೆ ಏನಂತ ನನಗೆ ತೋಚಂಗೆ ಹಿಂದಿಂದ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ಕಾಲಾವಧಿನಲ್ಲಿ ನನ್ನ ಕಾಲಾವಧಿಲಿ ಇದು ಮಾಡ್ಬೇಕಪ್ಪ, ಈಗ ಹೋಗೋಣ ಮಾಡೋಣ ಅಂತಂದ್ರೆ ಈ ಪೇಮೆಂಟ್ ಹಾಕ್ಸ್ಬೇಕು. ನೋಡಿ ಇವತ್ತು ಹೊರಟಿದ್ದೀನಿ ಆಲ್ರೆಡಿ. ಈಗ ಹೋಗಿ ಇವತ್ತು ಪೇಮೆಂಟ್ ಹಾಕ್ಸ್ಬೇಕು. ನಾನು ಪೇಮೆಂಟ್ ಮುಂಚೆ ಸ್ವಲ್ಪ ಡಿಲೇ ಆಗ್ತಿತ್ತು. ನಾನು 2 ದಿವಸ 3 ದಿವಸ ಮುಂಚೆ ಯಾಕೆಂದ್ರೆ ಅಲ್ಲಿ ಬಂದು ಬ್ಯಾಂಕಲ್ಲಿ ಬಿದ್ದಿರುತ್ತೆ, ಅದನ್ನ ಅವ್ರದೇ ಆದ ಸಮಸ್ಯೆಗಳು ಇರ್ತಾವೆ ಉತ್ಪಾದಕರಿಗೆ. ಒಂದೇ 2 ದಿನ 3 ದಿನ ಬೇಗ ತಲುಪಿಸಿದ್ರೆ ಅವ್ರಿಗೇನು ಅನುಕೂಲ ಆಗುತ್ತೆ. ಅದನ್ನೇ ಇವತ್ತು ಅವರು ಇದ್ರೆ ದುಡಿಮೆ ಅಲ್ವಾ, ಅದೇ ಉತ್ಪಾದಕರು ಹೇಳ್ತಾರೆ, ಅಣ್ಣ ಈ ತರ ಇನ್ ಟೈಮ್ಗೆ ಇನ್ನೂ ಮುಂಚೆನೆ ಮಾಡಿಸ್ತೀರ ನೋಡಪ್ಪ, ನಂದೇನು ಹೊಗಳ್ಬೇಡಿ, ಆ ಜಾಗ ತಂದು ಕುಣಿಸಿರ ನೀವು. ನನ್ನ ಕರ್ತವ್ಯ ಇಲ್ಲಿ, ನಾನು ರಾಜಕಾರಣಿ ಅಂತ ಬಂದಿಲ್ಲ. ನನಗೆ ಆ ರಾಜಕಾರಣ ಅನ್ನೋ ಹೆಸರು ಸಹ ನನಗೆ ಇಷ್ಟ ಇಲ್ಲ, ಒಂಥರ ಅಸಹ್ಯ ಅನ್ಸುತ್ತೆ. ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಬಿಡಿ, ಮೌಲ್ಯಾಧಾರಿತ ರಾಜಕಾರಣ ಇಲ್ಲವೇ ಇಲ್ಲ. ಆಮೇಲೆ ಜನನೂ ಎಲ್ಲಾನು ಒಂದೇ ರೀತಿ ನೋಡ್ತಾರೆ. ಆ ಮೌಲ್ಯಾಧಾರಿತ ರಾಜಕಾರಣ ನಾನು ಹೇಳ್ತೀನಿ, ರಾಮಕೃಷ್ಣ ಹೆಗ್ಡೆ ಅವರು ಇದ್ರಲ್ಲ, ವೀರಪ್ಪ ಮೊಯ್ಲಿ ಅವರೆಲ್ಲ ಇದ್ರಲ್ಲ, ಆ ಟೈಮಲ್ಲಿ ಮೌಲ್ಯಾಧಾರಿತ ಜನ ಏನಂದ್ರು ನೋಡಿ. ಪೊಸಿಷನ್ ಅಲ್ಲಿ ಇದ್ದೀನಿ, ಒಂದು ಗೌರವ ಪೊಸಿಷನ್ ಅಲ್ಲಿ ಇದ್ದೀನಿ, ಜನ ಏನಂದ್ರು. ಆ ಒಂದು ನೈತಿಕತೆ ಯಾರೇ ಆಗ್ಲಿ, ನಾನೇ ಆಗ್ಲಿ, ಇನ್ನೊಬ್ರೇ ಆಗ್ಲಿ, ಆ ನೈತಿಕತೆ ಇಲ್ಲ ಬಿಡಿ. ಇಲ್ಲಿ ಏನು ಸಿಗುತ್ತೆ ಇಲ್ಲಿ ಬಾಚ್ಕೊಂಡು ಹೋಗ್ಬಿಡೋಣ, ಆ ಮೈಂಡ್ ಸೆಟ್. ಇದು ಬಿಸ್ನೆಸ್ ಮೈಂಡ್ ಸೆಟ್ ಇದು ಅಲ್ಲ. ಯಾವುದೇ ಸಂಘ ಸಂಸ್ಥೆ ಆಗಲಿ, ಒಂದು ದೇಶನೇ ಆಗಲಿ ಉದ್ಧಾರ ಮಾಡಬಹುದು. ಸರ್ ಕೊನೆಯದಾಗಿ ಯುಗಾದಿ ಹಬ್ಬದ ಶುಭಾಶಯ ಹೇಳ್ಬಿಡಿ ಸರ್. ನನ್ನ ಎಲ್ಲ ಗ್ರಾಮಸ್ಥರಿಗೂ, ನನ್ನ ನೆಚ್ಚಿನ ಎಲ್ಲ ಉತ್ಪಾದಕರಿಗೂ, ಎಲ್ಲ ಮುಖಂಡರಿಗೂ, ನನ್ನ ಡೈರೆಕ್ಟರ್ಗಳಿಗೂ, ನನ್ನ ಎಲ್ಲರಿಗೂ ನನ್ನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಸರ್ ದೇವರು ನಿಮಗೂ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ ಸರ್.